ವಾಟ್ಸ್ಆ್ಯಪ್ ಸ್ಟೂಡೆಂಟ್ಸ್ SSLC ಪರೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಥಾಮ್ಸನ್ ಸರ್. ಅಯ್ಯೋ ರಾಮ, ತಲೆನೋವು, ಇದು ಆ್ಯಕ್ಟಿವ್ ವಾಯ್ಸು ಪ್ಯಾಸಿವ್ ವಾಯ್ಸ್ ಅಂತ ಅಂದ್ಕೊಂಡಿದ್ರಿ. ಆದರೆ ನೀವು ಪಾರ್ಟ್ 1 ವೀಡಿಯೋ ನೋಡಿಬೇಕಾದ್ರೆ ಆ ಪಾರ್ಟ್ 1 ವೀಡಿಯೋಲಿ ನಾನು ನಿಮಗೆ ಈಸಿಯಾಗಿ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಸೊ ನೀವು ಆ ರೂಲ್ಸ್ನ ಫಾಲೋ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊತೀನಿ. ಒಂದು ವೇಳೆ ಆ ಒಂದು ವೀಡಿಯೋನ ನೀವು ನೋಡಿಲ್ಲ ಅಂದರೆ ಮೇಲೆ ಒಂದು ಲಿಂಕ್ ಇದೆ, ಆ ಲಿಂಕ್ನ ಪ್ರೆಸ್ ಮಾಡಿ ಪಾರ್ಟ್ 1 ವೀಡಿಯೋನ ನೋಡಿ. ಆ ಒಂದು ವೀಡಿಯೋಲಿ ಫುಲ್ ಡೀಟೇಲ್ಸು ಮತ್ತು ರೂಲ್ಸ್ನ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತು ಈ ಒಂದು ವೀಡಿಯೋಲಿ ನಾವೇನು ಮಾಡೋಕ್ಕಿದ್ರಿ ಅಂದರೆ ಪ್ರೀವಿಯಸ್ ಇಯರ್ ಕ್ವಶ್ಚನ್ ಪೇಪರಿಂದ ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್ ಹೆಂಗೆ ಕೇಳಿದ್ದಾರೆ, ಅದಕ್ಕೆ ನಾವು ಹೆಂಗೆ ಉತ್ತರ ಕೊಡ್ಬೋದು ಅಂತ ನಾವು ನೋಡೋಕ್ಕಿದ್ದೀವಿ ಒಂದು ವೀಡಿಯೋ. ಓಕೆನಾ? ಸೊ ಬನ್ನಿ ಈ ಒಂದು ವೀಡಿಯೋನ ಸಮಯ ವ್ಯರ್ಥ ಮಾಡದೆ ಹಂಗೆ ಶುರು ಮಾಡೋಣ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಬಿಫೋರ್ ಸ್ಟಾರ್ಟಿಂಗ್ ಏನು ರೂಲ್ನ ನಾವು ಅಪ್ಲೈ ಮಾಡ್ತೀವಿ ಅಂತ ನೋಡೋಣ. ಸೊ ಈಗ ಆ್ಯಕ್ಟಿವ್ ವಾಯ್ಸಲ್ಲಿ ನಾವು ನೋಡಬೇಕಾದ್ರೆ ಸಬ್ಜೆಕ್ಟ್ ಇರುತ್ತೆ, ವರ್ಬ್ ಇರುತ್ತೆ ಮತ್ತು ಆಬ್ಜೆಕ್ಟ್ ಇರುತ್ತೆ. ನಾವು ಆ್ಯಕ್ಟಿವ್ ಟು ಪ್ಯಾಸಿವ್ ವಾಯ್ಸ್ನ ಚೇಂಜ್ ಮಾಡಬೇಕಾದ್ರೆ ನಾವೇನು ಮಾಡ್ಕೋಬೇಕಂದ್ರೆ ಫಸ್ಟು ಆಬ್ಜೆಕ್ಟ್ನ ಬರಿಬೇಕು. ಸೊ ನೆಕ್ಸ್ಟು ವರ್ಬ್ ಬಂದು ಬರಬೇಕು. ವರ್ಬ್ ಬಂದು ಯಾವ ಫಾರ್ಮಲ್ಲಿ ಇರಬೇಕು? ವರ್ಬ್ ಬಂದು V3 ಫಾರ್ಮಲ್ಲಿ ಇರಬೇಕು. ಕೊನೆಗೆ ವರ್ಬ್ V3 ಫಾರ್ಮಲ್ಲಿ ಇರಬೇಕಾದ್ರೆ ನಮಗೆ ಒಂದು ಹೆಲ್ಪಿಂಗ್ ವರ್ಬ್ ಅವಶ್ಯಕತೆ ಆಗುತ್ತೆ. ಮತ್ತು ಸಬ್ಜೆಕ್ಟ್ ಬಂದು ಆಬ್ಜೆಕ್ಟ್ ಜಾಗಕ್ಕೆ ಬರುತ್ತೆ. ಸೊ ಸಬ್ಜೆಕ್ಟ್ನ ನಾವು ಆಬ್ಜೆಕ್ಟ್ ಜಾಗಕ್ಕೆ ಮಾಡಬೇಕಾದ್ರೆ ಸೊ ಬೈ ಎನ್ನುವ ಪ್ರೆಪೋಸಿಷನ್ನ ನಾವು ಉಪಯೋಗ ಮಾಡ್ತೀವಿ. ಈ ರೀತಿ ನಾವು ಮಾಡಿದ್ರೆ ನಾವು ಈಸಿಯಾಗಿ ಆ್ಯಕ್ಟಿವ್ ಟು ಪ್ಯಾಸಿವ್ ವಾಯ್ಸ್ನ ನಾವು ಕನ್ವರ್ಟ್ ಮಾಡ್ಬೋದು. ಒಂದು ವೇಳೆ ನೀವು ನೋಡಿಲ್ಲ ಅಂದರೆ ಪಾರ್ಟ್ 1ಅಲ್ಲಿ ವಿಡಿಯೋ ಲಿಂಕು ಬರ್ತಿದೆ ಸ್ಕ್ರೀನಲ್ಲಿ. ಸೊ ವಿಡಿಯೋ ಲಿಂಕ್ನ ಕ್ಲಿಕ್ ಮಾಡಿ ಆ ಒಂದು ವೀಡಿಯೋಲಿ ನೀವು ನೋಡಿಕೊಂಡು ಈಸಿಯಾಗಿ ಇದನ್ನು ಇನ್ನೂ ಡೀಟೇಲಾಗಿ ಅರ್ಥ ಮಾಡ್ಕೋಬಹುದು. ಸೊ ಈ ಒಂದು ವೀಡಿಯೋಲಿ ನಾವು ಮುಂಚೆ ಹೇಳಿದಂಗೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸಿಂದ ಹೆಂಗೆ ಬಂದಿದೆ, ಸೊ ಅದನ್ನು ನಾವು ಹೆಂಗೆ ಆನ್ಸರ್ ಮಾಡ್ಬೋದು ಅಂತ ನಾವು ನೋಡೋಕ್ಕಿದ್ವಿ. ಓಕೆ, ಸೊ ಶುರು ಮಾಡೋಣ ಬನ್ನಿ. ಹಿಯರ್ಸ್ ದ ಫಸ್ಟ್ ಕ್ವೆಶ್ಚನ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರಿಂದ. ಚೇಂಜ್ ದ ವಾಯ್ಸಸ್ ಆಫ್ ದಿಸ್ ಸೆಂಟೆನ್ಸ್. ಸ್ಟೂಡೆಂಟ್ಸ್, ಈ ಒಂದು ಪ್ರಶ್ನೆ ನಾನು ಶುರು ಮಾಡೋಕ್ಕೆ ಮುಂಚೆ ಒಂದು ಮಾತನ್ನ ಹೇಳಬೇಕು. ಒಂದು ಪ್ರೀವಿಯಸ್ ಇಯರ್ ಪೇಪರ್ಸ್ನ ನೀವು ನೋಡಬೇಕಾದ್ರೆ ಆ್ಯಕ್ಟಿವ್ ವಾಯ್ಸ್ ಕೊಟ್ಟಿರ್ತಾರೆ, ಅದನ್ನು ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡೋಕ್ಕೆ ಹೇಳ್ತಾರೆ, ಚೇಂಜ್ ಮಾಡೋಕ್ಕೆ ಹೇಳ್ತಾರೆ. ಸೊ ಮೆಜಾರಿಟಿ ಬಂದು ಆ್ಯಕ್ಟಿವ್ ಟು ಪ್ಯಾಸಿವ್ ವಾಯ್ಸ್ನೇ ಕೇಳ್ತಾರೆ. ಸೊ ಹಾಗಾಗಿ ಆ ಒಂದು ಕ್ವೆಶ್ಚನ್ನ ನಾವು ಪಿಕ್ ಮಾಡಿದ್ವಿ. ಸೊ ಬನ್ನಿ ನೋಡೋಣ. ದೇ ಓಪನ್ ದ ಥಿಯೇಟರ್ ಓನ್ಲಿ ಲಾಸ್ಟ್ ಮಂತ್. ಸೊ ಇಲ್ಲಿ ನೋಡಬೇಕಾದ್ರೆ ಸಬ್ಜೆಕ್ಟ್ ಜಾಗದಲ್ಲಿ ದೇ ಇದೆ, ವರ್ಬ್ ಇದೆ, ನಮಗೆ ದ ಥಿಯೇಟರ್ ಆಬ್ಜೆಕ್ಟ್ ಇದೆ. ಓಕೆ, ಮತ್ತು ಈ ಒಂದು ವರ್ಡು ಲಾಸ್ಟ್ ಮಂತ್ ಇದೆ. ಸೊ ಇದನ್ನು ನಾವು ಕನ್ವರ್ಟ್ ಮಾಡಬೇಕು. ಹೆಂಗೆ? ಫಸ್ಟು ನಾನು ಹೇಳಿದಂಗೆ ಫಸ್ಟ್ ಏನು ಬರಬೇಕು? ಆಬ್ಜೆಕ್ಟ್ ಬರಬೇಕು. ಆಬ್ಜೆಕ್ಟ್ ಆದ ತಕ್ಷಣ ಏನು ಫಾಲೋಡು? ವರ್ಬ್ V3 ಫಾರ್ಮಲ್ಲಿ ಬರಬೇಕು. ಪ್ಲಸ್ ಕೊನೆಗೆ ಏನು ಬರಬೇಕು? ಸಬ್ಜೆಕ್ಟ್ ಬಂದು ಲಾಸ್ಟಲ್ಲಿ ಬರಬೇಕು. ಸೊ ಈ ಒಂದು ರೂಲ್ನ ನಾವು ಅಪ್ಲೈ ಮಾಡ್ಕೊಂಡು ಹೋದರೆ ನಾವು ಈಸಿಯಾಗಿ ಏನು ಮಾಡ್ಬೋದು? ಆನ್ಸರ್ನ ಬರಿಬೋದು. ಸೊ ಬನ್ನಿ ಆನ್ಸರ್ನ ನೋಡೋಣ, ಆನ್ಸರ್ ಹೆಂಗಿರುತ್ತೆ ಅಂತ. ಸೊ ಹಿಯರ್ಸ್ ದಿ ಆನ್ಸರ್. ದ ಥಿಯೇಟರ್ ನೋಡಿ, ಆಬ್ಜೆಕ್ಟ್ ಬಂದು ಎಲ್ಲಿ ಬಂದಿದೆ? ಸಬ್ಜೆಕ್ಟ್ ಜಾಗಕ್ಕೆ ಬಂದಿದೆ. ಓಕೆ, ಓಪನ್ಡ್ V3 ಫಾರ್ಮಲ್ಲಿ ಇದೆ, ವರ್ಬು ಓಪನ್ ಹಂಗೆ ಇದೆ. ಸೊ ಈಗ ನಮ್ಗೇನು ಬೇಕಿದೆ? ವಾಸ್ಗೆ ಏನಂತ ಕರಿತೀವಿ ನಾವು? ಹೆಲ್ಪಿಂಗ್ ವರ್ಬ್. ಓಕೆ, ಹೆಲ್ಪಿಂಗ್ ವರ್ಬ್ ಅಂತ ನಾವು ಕರಿತೀವಿ. ಹೆಲ್ಪಿಂಗ್ ವರ್ಬು. ಕೊನೆಗೆ ಬೈ ದೇ ಏನಾಗಿದೆ? ದೇ ಬಂದು ದೆಮ್ ಆಗಿದೆ. ಬೈ ನೋಡಿ ಇಲ್ಲೊಂದು ಪ್ರೆಪೋಸಿಷನ್ನ ಯೂಸ್ ಮಾಡಿದ್ದೀವಿ. ಕೊನೆಗೆ ಓನ್ಲಿ ಲಾಸ್ಟ್ ಮಂತ್ ಏನು ಬಂದಿದೆ? ಓನ್ಲಿ ಲಾಸ್ಟ್ ಮಂತ್ ಹಂಗೆ ಬರಿಬೋದು. ಸೊ ಸ್ಟೂಡೆಂಟ್ಸ್, ಈ ರೀತಿ ನಾವು ಹಂಗೆ ಬರ್ದ್ಕೊಂಡು ಹೋದರೆ ನಮಗೆ ಈಸಿಯಾಗಿ ನಾವೇನು ಮಾಡ್ಬೋದು? ಈಸಿಯಾಗಿ ಕನ್ವರ್ಟ್ ಮಾಡ್ಕೊಂಡು ಹೋಗ್ಬೋದು. ಏನು ಕಷ್ಟ ಇಲ್ಲ ಸ್ಟೂಡೆಂಟ್ಸ್, ತುಂಬಾ ಈಸಿ. ಸೊ ನೀವು ಆ ರೂಲ್ಸ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು, ನೀವೇನು ಮಾಡಿಬಿಡ್ತೀರಾ? ಈಸಿಯಾಗಿ ಕನ್ವರ್ಟ್ ಮಾಡಿಬಿಡ್ತೀರಾ. ಬನ್ನಿ ಇನ್ನೊಂದು ಎಕ್ಸಾಂಪಲ್ನ ನೋಡೋಣ. ಎಲ್ಲ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರೇ. ಓಕೆ, ಸೊ ಇಲ್ಲಿ ಏನಿದೆ? ಸಬ್ಜೆಕ್ಟಲ್ಲಿ ಏನಿದೆ? ಚೀತಾ ಇದೆ. ಚೀತಾ ಬಂದು ಸಬ್ಜೆಕ್ಟ್ ನಮಗೆ. ಮತ್ತು ಸ್ಟೇರಿಂಗ್ ಬಂದು ವರ್ಬ್. ಸ್ಟೇರ್ ಅಂದರೆ ಗುರಾಯಿಸೋದು. ಏನಿದೆ ಕ್ವಶ್ಚನು? ದ ಚೀತಾ ವಾಸ್ ಸ್ಟೇರಿಂಗ್ ಅಟ್ ದ ಕಿಡ್. ಸೊ ಕಿಡ್ ಏನಿಲ್ಲಿ? ಕಿಡ್ ಬಂದು ಆಬ್ಜೆಕ್ಟ್ ಜಾಗದಲ್ಲಿ ಕಿಡ್ ಬಂದಿದ್ದಾನೆ. ಓಕೆ, ಸೊ ಇದನ್ನು ನಾವು ಕನ್ವರ್ಟ್ ಮಾಡಬೇಕಾದ್ರೆ ಆಬ್ಜೆಕ್ಟ್ ಫಸ್ಟ್ ಬರಬೇಕು, ಸೆಕೆಂಡ್ ವರ್ಬ್ ಬರಬೇಕು, ಮತ್ತು ಥರ್ಡ್ ಬಂದು ಸಬ್ಜೆಕ್ಟ್ ಬರಬೇಕು. ಸೊ ಇದನ್ನು ನಾವು ಕನ್ವರ್ಟ್ ಮಾಡಿದ್ರೆ ಆನ್ಸರ್ ಹೆಂಗೆ ಬರುತ್ತೆ ಅಂತ ನೋಡೋಣ. ನೋಡಿ, ದ ಕಿಡ್ ಆಬ್ಜೆಕ್ಟ್ ಫಸ್ಟಲ್ಲಿ ಬಂದಿದೆ. ನೆಕ್ಸ್ಟು ವರ್ಬ್ ಬಂದು V3 ಫಾರ್ಮಲ್ಲಿ ಬರಬೇಕು. ಸೊ ಸ್ಟೇಡ್ ಅಂತ ಬರ್ದಿದ್ದೀವಿ. ಸೊ ಈಗ ವರ್ಬ್ ಬಂದು ING ಫಾರ್ಮಲ್ಲಿ ಇರಬೇಕಾದ್ರೆ ನಾವು ವಾಸ್ ಬೀಯಿಂಗ್ ಅಂತ ಯೂಸ್ ಮಾಡ್ತೀವಿ. ಬೀಯಿಂಗ್ ಬಂದು ಇನ್ನೊಂದು ಇಂಪಾರ್ಟೆಂಟ್ ನೋಟ್ ಸ್ಟೂಡೆಂಟ್ಸ್, ಚೆನ್ನಾಗಿ ನೆನಪಲ್ಲಿಟ್ಟಿರಿ. ಒಂದು ವೇಳೆ ವರ್ಬ್ ಬಂದು ING ಫಾರ್ಮಲ್ಲಿ ಇರಬೇಕಾದ್ರೆ, ಒಂದು ವೇಳೆ ವರ್ಬ್ ಬಂದು ING ಫಾರ್ಮಲ್ಲಿ ಇರಬೇಕಾದ್ರೆ ನಾವು ಬೀಯಿಂಗ್ ಎನ್ನುವ ವರ್ಡ್ನ ಯೂಸ್ ಮಾಡ್ತೀವಿ. ಸೊ ಆನ್ಸರ್ ಹೆಂಗೆ ಬರುತ್ತೆ? ದ ಕಿಡ್ ವಾಸ್ ಬೀಯಿಂಗ್ ಸ್ಟೇಡ್ ಬೈ ದ ಚೀತಾ. ನೋಡಿ, ಸಬ್ಜೆಕ್ಟ್ ಏನಾಗಿದೆ? ಸಬ್ಜೆಕ್ಟ್ ಬಂದು ಇಲ್ಲಿ ಆಬ್ಜೆಕ್ಟ್ ಜಾಗಕ್ಕೆ ಬಂದಿದೆ. ಓಕೆ, ಸೊ ಅರ್ಥ ಆಯ್ತಲ್ಲ ನಿಮಗೆ? ಸೊ ಸಬ್ಜೆಕ್ಟ್ ಬಂದು ಎಲ್ಲಿ ಬಂದಿದೆ? ಆಬ್ಜೆಕ್ಟ್ ಜಾಗಕ್ಕೆ ಬಂದಿದೆ. ಸೊ ಈ ರೀತಿ ನೀವು ಈಸಿಯಾಗಿ ಕನ್ವರ್ಟ್ ಮಾಡ್ಕೊಂಡು ಹೋಗ್ಬೋದು. ಇನ್ನೊಂದು ಕ್ವೆಶ್ಚನ್ನ ನೋಡೋಣ, ಉದಾಹರಣೆನ ನೋಡೋಣ. ಥರ್ಡ್ ಕ್ವೆಶ್ಚನ್. ದ ಕಂಪನಿ ಹೈಯರ್ಡ್ ನ್ಯೂ ವರ್ಕರ್ಸ್ ಲಾಸ್ಟ್ ಇಯರ್. ಸೊ ಇಲ್ಲಿ ಸಬ್ಜೆಕ್ಟ್ ಜಾಗದಲ್ಲಿ ಏನಿದೆ? ಕಂಪನಿ ಇದೆ. ಕಂಪನಿ ಸಬ್ಜೆಕ್ಟು. ಓಕೆ, ಹೈಯರ್ಡ್ ಬಂದು ವರ್ಬ್. ಓಕೆ, ನ್ಯೂ ವರ್ಕರ್ಸ್ ಬಂದು ಆಬ್ಜೆಕ್ಟ್ ಜಾಗದಲ್ಲಿ ಇದೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಫಸ್ಟ್ ಏನು ಬರಬೇಕು? ಫಸ್ಟ್ ಆಬ್ಜೆಕ್ಟ್ ಬರಬೇಕು. ನೆಕ್ಸ್ಟ್ ಏನು ಬರಬೇಕು? ನೆಕ್ಸ್ಟ್ ವರ್ಬ್ ಬರಬೇಕು. ಲಾಸ್ಟಿಗೆ ಏನು ಬರಬೇಕು? ಲಾಸ್ಟಿಗೆ ಸಬ್ಜೆಕ್ಟ್ ಬರಬೇಕು. ಸೊ ಇದನ್ನು ನಾವು ಕನ್ವರ್ಟ್ ಮಾಡಿ ಬರಿಬೇಕು. ಈಗ ನಾವು ಕನ್ವರ್ಟ್ ಮಾಡಬೇಕಾದ್ರೆ ಒಂದು ರೂಲ್ ಫಾಲೋ ಮಾಡಬೇಕೇನು? ವರ್ಬ್ ಬಂದು ಏನು ಫಾರ್ಮಲ್ಲಿ ಇರಬೇಕು? ವರ್ಬ್ ಬಂದು V3 ಫಾರ್ಮಲ್ಲಿ ಇರಬೇಕು. ವರ್ಬ್ V3 ಫಾರ್ಮಲ್ಲಿ ಇರಬೇಕಾದ್ರೆ ನಮಗೆ ಏನು ಅವಶ್ಯಕತೆ ಇರಬೇಕು? ಒಂದು ಹೆಲ್ಪಿಂಗ್ ವರ್ಬ್ ಬೇಕು. ನಮಗೆ ಒಂದು ಹೆಲ್ಪಿಂಗ್ ವರ್ಬ್ ಬೇಕು. ಓಕೆ, ಮತ್ತು
ಆ ಒಂದು ಆಬ್ಜೆಕ್ಟ್ ಬಂದು ಸಬ್ಜೆಕ್ಟ್ ಕಡೆಗೆ ಹೋಗ್ಬಿಡುತ್ತೆ, ಲಾಸ್ಟ್ ಇಯರ್ ಹಾಗೆ ಬರುತ್ತೆ. ಸೊ ಆನ್ಸರ್ನ ನೋಡೋಣ. ನ್ಯೂ ವರ್ಕರ್ಸ್ ನೋಡಿ, ಆಬ್ಜೆಕ್ಟ್ ಬಂದು ಎಲ್ಲಿ ಬಂದಿದೆ, ಸಬ್ಜೆಕ್ಟ್ ಆಗಿದೆ. ಹೈಯರ್ಡ್ ಬಂದು ವರ್ಬು, ಹೈಯರ್ಡು V3 ಫಾರ್ಮಲ್ಲಿದೆ, ಹಂಗೆ ಬರ್ದಿದ್ದೀನಿ V3 ಅಂತ. ಈಗ ವೇರ್ ಬಂದು ಏನೋ ಹೆಲ್ಪಿಂಗ್ ವರ್ಬ್ ನೋಡಿ, ಹಂಗೆ ಒಂದು ಪ್ರಪೋಸಿಷನ್ ಯೂಸ್ ಮಾಡಿದ್ದೀನಿ, ದ ಕಂಪನಿ ಲಾಸ್ಟ್ ಇಯರ್. ನೋಡಿ ಕಂಪನಿ ಬಂದು ಎಲ್ಲಿ ಬಂದಿದೆ, ಆಬ್ಜೆಕ್ಟ್ ಜಾಗಕ್ಕೆ ಬಂದಿದೆ, ಲಾಸ್ಟ್ ಇಯರ್ ಬಂದು ಹಂಗೆ ಬರ್ದಿದ್ದೀನಿ. ನೋಡಿ ಎಷ್ಟು ಸಿಂಪಲ್ ಆಗಿದೆ, ಎಷ್ಟು ಈಸಿ ಆಗಿದೆ ಸ್ಟೂಡೆಂಟ್ಸ್. ಸೊ ಈಸಿಯಾಗಿ ನೀವು ಬರೀಬಹುದು. 4th ಕ್ವೆಶ್ಚನ್ ನೋಡೋಣ. ಹೆನ್ರಿ ಡೇವಿಡ್ ಬಿಲ್ಟ್ ಸಾಲಿಟರಿ ಹಟ್. ಏನು, ಹೆನ್ರಿ ಡೇವಿಡ್ ಬಿಲ್ಟ್ ಸಾಲಿಟರಿ ಹಟ್. ಸೊ ಇಲ್ಲಿ ಸಬ್ಜೆಕ್ಟ್ ಯಾರು, ಸಬ್ಜೆಕ್ಟ್ ಬಂದು ಹೆನ್ರಿ ಡೇವಿಡ್. ಓಕೆ, ವರ್ಬ್ ಏನು, ವರ್ಬ್ ಬಂದು ಬಿಲ್ಟು, ಸಾಲಿಟರಿ ಹಟ್ ಬಂದು ಆಬ್ಜೆಕ್ಟ್ ಜಾಗದಲ್ಲಿದೆ. ಸೊ ಅದೇ ನಾವು ಆರಾಮಾಗಿ ಕನ್ವರ್ಟ್ ಮಾಡ್ಬೋದು. ಈ ಕ್ವಶನ್ ಅಂತೂ ತುಂಬಾ ಈಸಿ. ಸೊ ಅಲ್ಲೇ ಸಾಲಿಟರಿ ಹಟ್ ಇಲ್ಲಿ ಬರಬೇಕು, ಮತ್ತು ವರ್ಬ್ ಯಾವ ಫಾರ್ಮಲ್ಲಿ ಇರಬೇಕು, ವರ್ಬ್ ಬಂದು V3 ಫಾರ್ಮಲ್ಲಿ ಇರಬೇಕು. V3 ಫಾರ್ಮಲ್ಲಿ ಇರಬೇಕಾದ್ರೆ ನಮ್ಗೇನು ಬೇಕಾಗಿರುತ್ತೆ, ಒಂದು ಹೆಲ್ಪಿಂಗ್ ವರ್ಬ್ ಬೇಕಾಗಿರುತ್ತೆ, ಮತ್ತು ಲಾಸ್ಟಲ್ಲಿ ಒಂದು ಪ್ರಪೋಸಿಷನ್ ಕೂಡ ಬೇಕಾಗಿರುತ್ತೆ. ಸೊ ಸ್ಟೂಡೆಂಟ್ಸ್ ಸಿಂಪಲ್. ವರ್ಬು ನಾವು V3 ಫಾರ್ಮಲ್ಲಿ ಬರೀಬೇಕಾದ್ರೆ ಪ್ಯಾಸಿವ್ ವಾಯ್ಸಲ್ಲಿ ನಮಗೆ ಒಂದು ಹೆಲ್ಪಿಂಗ್ ವರ್ಬ್ ಬೇಕಾಗುತ್ತೆ, ಮತ್ತು ನಾವು ಸಬ್ಜೆಕ್ಟು ನಾವು ಆಬ್ಜೆಕ್ಟ್ ಜಾಗಕ್ಕೆ ಮಾಡಬೇಕಾದ್ರೆ ನಮಗೆ ಒಂದು ಪ್ರಪೋಸಿಷನ್, ಬೈ ಎಂಬ ಒಂದು ಪ್ರಪೋಸಿಷನ್ಗೆ ಅವಶ್ಯಕತೆ ಇರುತ್ತೆ. ಅದನ್ನು ಮಾಡಿದ್ರೆ ನಮಗೆ ಆನ್ಸರ್ ಈಸಿಯಾಗಿ ಸಿಗುತ್ತೆ. ಹೆಂಗೆ, ಸಾಲಿಟರಿ ಹಟ್ ವಾಸ್ ಬಿಲ್ಟ್ ಬೈ ಹೆನ್ರಿ. ನೋಡಿ ಇಲ್ಲೊಂದು ಹೆಲ್ಪಿಂಗ್ ವರ್ಬು, ಇಲ್ಲೊಂದು ಪ್ರಪೋಸಿಷನು, ಆಬ್ಜೆಕ್ಟ್ ಇಲ್ಲಿ ಬಂದಿದೆ, ಸಬ್ಜೆಕ್ಟ್ ಬಂದು ಆಬ್ಜೆಕ್ಟ್ ಆಗಿದೆ. ಅಷ್ಟನ್ನು ನಾವು ಕನ್ವರ್ಟ್ ಮಾಡ್ಕೊಂಡು ಹೋದರೆ ಈಸಿಯಾಗಿ ನಾವು ಆನ್ಸರ್ನ ಬರಿಬಹುದು. ಸೊ 1 ಮಾರ್ಕ್ ಅಂತೂ ಓಕೆ. ಸೊ ಈ ಕ್ವೆಶ್ಚನಲ್ಲಿ ಏನಿದೆ ಸ್ಟೇಟ್ಮೆಂಟು, ದಿ ಹಂಟರ್ ಶಾಟ್ ದ ಟೈಗರ್. ಸೊ ಇದರಲ್ಲಿ ಸಬ್ಜೆಕ್ಟು ದ ಹಂಟರ್, ಮತ್ತು ವರ್ಬು ಶಾಟು, ಟೈಗರ್ ಬಂದು ಆಬ್ಜೆಕ್ಟು, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ನೋಡಿ ಇದು ತುಂಬಾ ಈಸಿ ಇದೆ ಈ ಕ್ವೆಶ್ಚನು. ಸೊ ಸಿಂಪ್ಲಿ ನಾವೇನು ಮಾಡ್ಬೋದು, ಕನ್ವರ್ಟ್ ಮಾಡ್ಕೊಂಡು ಹೋಗ್ಬೋದು. ಸೊ ಆನ್ಸರ್ ಬರುತ್ತೆ. ಆನ್ಸರ್ನ ನೋಡೋಣ. ಆನ್ಸರ್ ಇಸ್ ದ ಟೈಗರ್ ವಾಸ್ ಶಾಟ್ ಬೈ ದಿ ಹಂಟರ್. ನೋಡಿ ಆಬ್ಜೆಕ್ಟ್ ಬಂದು ಸಬ್ಜೆಕ್ಟ್ ಜಾಗಕ್ಕೆ ಬಂದಿದೆ, ಮತ್ತು ವರ್ಬ್ ಬಂದು V3 ಫಾರ್ಮಲ್ಲೇ ಇದೆ, ಮತ್ತು ನಾವು ಒಂದು ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡಿದ್ದೀವಿ, ಮತ್ತು ಸಬ್ಜೆಕ್ಟ್ ಬಂದು ಇಲ್ಲಿ ಆಬ್ಜೆಕ್ಟ್ ಆಗಿದೆ. ಸೊ ಸಬ್ಜೆಕ್ಟ್ನ ನಾವು ಆಬ್ಜೆಕ್ಟ್ ಜಾಗಕ್ಕೆ ಚೇಂಜ್ ಮಾಡಬೇಕಾದ್ರೆ ಒಂದು ಪ್ರಪೋಸಿಷನ್ ಬೈನ ಯೂಸ್ ಮಾಡ್ತೀವಿ. ಅಷ್ಟೇ ಸ್ಟೂಡೆಂಟ್ಸ್, ವೆರಿ ಸಿಂಪಲ್, ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು. ಓಕೆ ಸ್ಟೂಡೆಂಟ್ಸ್, ಮುಂದೆ ಹೋಗೋಣ. ಸೊ ಮುಂದೆ ಹೋಗಬೇಕಾದ್ರೆ ಇಲ್ಲಿ ಯು ಹ್ಯಾವ್ ಕಮಿಟೆಡ್ ಅ ಮಿಸ್ಟೇಕ್ ಅಂತ ಇದೆ. ಸ್ಟೂಡೆಂಟ್ಸ್ ಇದು ಸ್ವಲ್ಪ ಯೂನಿಕ್ ಇದೆ ಈ ಕ್ವೆಶ್ಚನು. ಇಲ್ಲಿ ಬಂದು ಹ್ಯಾವ್ ಎಂಬ ವರ್ಡ್ನ ಯೂಸ್ ಮಾಡಿದ್ದಾರೆ, ಅವ್ರು ಯೂಸ್ ಮಾಡಿದ್ದಾರೆ. ಈ ಒಂದು ಟೆನ್ಸ್ ಬಂದು ಪರ್ಫೆಕ್ಟ್ ಟೆನ್ಸಲ್ಲಿದೆ. ಏನು ಟೆನ್ಸಲ್ಲಿದೆ, ಪರ್ಫೆಕ್ಟ್ ಟೆನ್ಸಲ್ಲಿದೆ. ಓಕೆ, ಪರ್ಫೆಕ್ಟ್ ಟೆನ್ಸಲ್ಲಿ ನಾವು ಹ್ಯಾಡೋ, ಹ್ಯಾವೋ ಅಥವಾ ಹ್ಯಾಸ್ನ ನಾವು ಯೂಸ್ ಮಾಡ್ತೀವಿ. ಓಕೆ, ಸೊ ಇದನ್ನು ನಾವು ನೋಡಬೇಕಾದ್ರೆ ಇದು ಪರ್ಫೆಕ್ಟ್ ಟೆನ್ಸಲ್ಲಿ ಇರುತ್ತೆ. ಸೊ ಇದಕ್ಕೆ ಒಂದು ಚೂರು ಚೇಂಜಸ್ ಬರುತ್ತೆ. ಅದಕ್ಕೆ ಮುಂಚೆ ಏನೇನು ಕನ್ವರ್ಟ್ ಮಾಡಬೇಕು ಅದನ್ನು ನಾವು ಕನ್ವರ್ಟ್ ಮಾಡೋಣ. ಇಲ್ಲಿ ಸಬ್ಜೆಕ್ಟ್ ಜಾಗದಲ್ಲಿ ಏನಿದೆ, ಯು ಇದೆ, ಮತ್ತು ಕಮಿಟೆಡ್ ಭಾಗದಲ್ಲಿ ವರ್ಬ್ ಫಾರ್ಮಲ್ಲಿ ಏನಿದೆ, ಕಮಿಟೆಡ್ ಇದೆ, V3 ಫಾರ್ಮಲ್ಲೇ ಇದೆ, ಮತ್ತು ಮಿಸ್ಟೇಕ್ ಬಂದು ಆಬ್ಜೆಕ್ಟ್ ಜಾಗದಲ್ಲಿ ಬಂದಿದೆ. ಸೊ ಅದನ್ನು ನನಗೆ ಕನ್ವರ್ಟ್ ಮಾಡ್ಕೊಂಡು ಹೋಗಬೇಕಾದ್ರೆ ನನಗೆ ಫಸ್ಟ್ ಏನು ಬರುತ್ತೆ, ಇಲ್ಲಿ ಬರಿತೀನಿ ನೋಡಿ. ಸೊ ನನಗೆ ಫಸ್ಟು ಆಬ್ಜೆಕ್ಟ್ ಬರುತ್ತೆ. ಸೊ ಆಬ್ಜೆಕ್ಟ್ ಮಿಸ್ಟೇಕ್ ಬರುತ್ತೆ. ಸೊ ನೆಕ್ಸ್ಟು ನನಗೇನು ಬರುತ್ತೆ, ಈ ಹ್ಯಾವ್ನ ಅಲ್ಲೇ ಬಿಟ್ಬಿಡೋಣ, ಕಮಿಟೆಡ್ ಇದೆ. ಸೊ ಕಮಿಟೆಡ್ ಇರಬೇಕಾದ್ರೆ V3 ಫಾರ್ಮಲ್ಲಿ ಇರಬೇಕು. ಸೊ ಕಮಿಟೆಡ್ ಹಂಗೆ ಇರುತ್ತೆ. ಓಕೆ, ಕಮಿಟೆಡ್ ಯು ಇದೆ, ಯು ಬಂದು ಇಲ್ಲಿ ಬರುತ್ತೆ, ಸಬ್ಜೆಕ್ಟ್ ಬಂದು ಆಬ್ಜೆಕ್ಟ್ ಜಾಗಕ್ಕೆ ಬರುತ್ತೆ. ಇಲ್ಲಿ ಒಂದೇ ಒಂದು ಡಿಫ್ರೆನ್ಸ್ ಏನಂತ ನೋಡಬೇಕಾದ್ರೆ ಪರ್ಫೆಕ್ಟ್ ಟೆನ್ಸಲ್ಲಿದೆ ಅಲ್ವಾ, ಹ್ಯಾವ್ ಅನ್ ವರ್ಡ್ ಯೂಸ್ ಮಾಡಿದ್ದಾರೆ, ಹ್ಯಾವ್ ಯೂಸ್ ಮಾಡಿದ್ರೆ ಪರ್ಫೆಕ್ಟ್ ಟೆನ್ಸು. ಅದನ್ನು ನಾವು ಸ್ವಲ್ಪ ಚೇಂಜ್ ಮಾಡಬೇಕು. ಹೆಂಗೆ ಚೇಂಜ್ ಮಾಡಬೇಕಂದ್ರೆ, ಹ್ಯಾವ್ ಇರಬೇಕಾದ್ರೆ ಹ್ಯಾಸ್ ಬೀನ್ ಅಂತ ಬರಿಬೇಕು, ಪಾಸ್ಟ್ ಟೆನ್ಸಲ್ಲಿ ಬರಿಬೇಕು, ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಬರಿಬೇಕು. ಅರ್ಥ ಆಯ್ತಲ್ಲ. ಸೊ ಆಸ್ ಬೀನ್ ಎಂಬ ವರ್ಡ್ ನಾವು ಯೂಸ್ ಮಾಡಿದ್ರೆ ಪರ್ಫೆಕ್ಟ್ ಟೆನ್ಸಲ್ಲಿ ಬರುತ್ತೆ, ಮತ್ತು ಇಲ್ಲೊಂದು ಪ್ರಪೋಸಿಷನ್. ಸೊ ಈ ರೀತಿಯಲ್ಲಿ ನಾವೇನು ಮಾಡ್ಬೋದು, ಆನ್ಸರ್ನ ಈಸಿಯಾಗಿ ಬರಿಬೋದು. ನೋಡಿ ಮಿಸ್ಟೇಕ್ ಹ್ಯಾಸ್ ಬೀನ್, ಇದು ಒಂದೇ ಡಿಫ್ರೆನ್ಸ್ ಇದೆ. ನಾನು ನೋಟಿಸ್ ಮಾಡಿ, ಪರ್ಫೆಕ್ಟ್ ಟೆನ್ಸಲ್ಲಿದೆ, ಹ್ಯಾವ್ ಎಂಬ ವರ್ಡ್ನ ಯೂಸ್ ಮಾಡಿದ್ದಾರೆ, ಹ್ಯಾಸ್ ಬೀನ್ ಕಮಿಟೆಡ್ ಬೈ ಯು ಅಂತ ನಾವು ಬರಿಬೋದು. ಓಕೆ, ಮುಂದೆ ಹೋಗೋಣ. 7th ಕ್ವೆಶ್ಚನ್, ಚೇಂಜ್ ದ ವಾಯ್ಸ್ ಆಫ್ ದ ಸೆಂಟೆನ್ಸ್. ವೆರಿ ಈಸಿ, ಈ ಕ್ವೆಶ್ಚನ್ ಈಸಿ ಇದೆ. ಗ್ಯಾಮ್ಲಿಂಗ್ ಹ್ಯಾಸ್ ರೂಯಿನ್ ಮೆನಿ. ಗ್ಯಾಮ್ಲಿಂಗ್ ಬಂದು ಏನು ಮಾಡಿದೆ, ಜನರನ್ನ ರೂಯಿನ್ ಮಾಡಿದೆ ಅಂತ ಇದ್ದಾರೆ ಹೇಳಿದೆ. ಸೊ ಇದನ್ನು ನೀವು ನೋಡಿ, ಇಲ್ಲಿ ಕೂಡ ಪರ್ಫೆಕ್ಟ್ ಟೆನ್ಸ್ ಇದೆ, ಹ್ಯಾಸ್ ಎಂಬ ವರ್ಡ್ನ ಅವರು ಯೂಸ್ ಮಾಡಿದ್ದಾರೆ. ಸೊ ಇದನ್ನು ಆನ್ಸರ್ನ ನೋಡೋಣ. ಆನ್ಸರ್ ಇಸ್ ವೆರಿ ಈಸಿ. ನೋಡಿ, ಹ್ಯಾವ್ ಬೀನ್. ಓಕೆ, 8th ಕ್ವೆಶ್ಚನ್ಗೆ ಹೋಗೋಣ. ದ ಟೀಚರ್ ಇಸ್ ಡಿಸ್ಟ್ರಿಬ್ಯೂಟಿಂಗ್ ದ ಪೇಪರ್ಸ್. ಸೊ ಇದು ಸಿಂಪಲ್ ಆಗಿದೆ ಈ ಸ್ಟೇಟ್ಮೆಂಟು. ಸೊ ಆನ್ಸರ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಈಸಿಯಾಗಿ. ಸೊ ಪೇಪರ್ಸು ಆಬ್ಜೆಕ್ಟ್ ಜಾಗದಲ್ಲಿ ಸಬ್ಜೆಕ್ಟ್ ಬರುತ್ತೆ, ಐ ಎನ್ ಜಿ ಫಾರ್ಮಲ್ಲಿ ಇರಬೇಕಾದ್ರೆ ಏನೇನಿದೆ ನಿಮಗೆ, ಬೀಯಿಂಗ್ ಎಂಬ ವರ್ಡ್ನ ನಾವು ಯೂಸ್ ಮಾಡಬೇಕು. ಮತ್ತು ಡಿಸ್ಟ್ರಿಬ್ಯೂಟೆಡ್ V3 ಫಾರ್ಮಲ್ಲಿ ಇರಬೇಕು ವರ್ಬು. ಟೀಚರು ಹಂಗೆ ಬರುತ್ತೆ, ಸಬ್ಜೆಕ್ಟ್ ಬಂದು ಆಬ್ಜೆಕ್ಟ್ ಆಗುತ್ತೆ,
ಮತ್ತು ಬೈ ಎನ್ನುವ ಪ್ರಪೋಸಿಷನ್ ನಾವು ಯೂಸ್ ಮಾಡ್ತೀವಿ. ಸೊ ನೋಡಿ ಅಷ್ಟು ಈಸಿಯಾಗಿ ನಾವು ಚೇಂಜ್ ಮಾಡ್ಕೊಂಡು ಹೋಗ್ಬೋದು. ಇನ್ನೊಂದು ಕ್ವಶನ್ ನೋಡೋಣ. ದ ಕಿಂಗ್ ಗೇವ್ ದ ಕಮ್ಯಾಂಡರ್ ಅ ರಿವಾರ್ಡ್. ದ ಕಿಂಗ್ ಗೇವ್ ದ ಕಮ್ಯಾಂಡರ್ ಅ ರಿವಾರ್ಡ್. ಸೇಮ್ ರೂಲ್ಸ್ನ ಅಪ್ಲೈ ಮಾಡಿ. ಸಬ್ಜೆಕ್ಟು ಮತ್ತು ವರ್ಬು, ಕಮ್ಯಾಂಡರ್, ಆಬ್ಜೆಕ್ಟು, ರಿವಾರ್ಡ್. ಹಂಗೆ ಚೇಂಜ್ ಮಾಡ್ಕೊಂಡು ಹೋದರೆ ನಮಗೆ ಆನ್ಸರು ಈಸಿಯಾಗಿ ಸಿಗ್ಬಿಡುತ್ತೆ. ನೋಡಿ, ರಿವಾರ್ಡ್ ವಾಸ್ ಗಿವನ್. ನೋಡಿ V3 ಫಾರ್ಮ್, ಒಂದು ಹೆಲ್ಪಿಂಗ್ ವರ್ಬ್, ರೈಟ್, ಕಮ್ಯಾಂಡರ್ ಟು ದ ಕಮ್ಯಾಂಡರ್ ಬೈ ದ ಕಿಂಗ್. ಸಬ್ಜೆಕ್ಟ್ ಬಂದು ಆಬ್ಜೆಕ್ಟ್ ಜಾಗದಲ್ಲಿ ಬಂದಿದೆ ಇಲ್ಲಿ. ಅಷ್ಟೇ ಸ್ಟೂಡೆಂಟ್ಸ್, ತುಂಬಾ ಈಸಿ. ಪ್ಯಾಸಿವ್ ವಾಯ್ಸು, ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸು. ಸೊ ಅದನ್ನು ನಾವು ಬರೀ ರೂಲ್ನ ನಾವು ಅರ್ಥ ಮಾಡ್ಕೋಬೇಕು. ಆ ರೂಲ್ನ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು. ಕೆಲವೊಂದು ಡೀಟೇಲ್ಸ್ ಈ ಒಂದು ವೀಡಿಯೋಲಿ ನಾನು ನಿಮ್ಗೆ ಹೇಳಿದ್ದೀನಿ, ಕೆಲವೊಂದು ಡೀಟೇಲ್ಸು. ಆ ಡೀಟೇಲ್ಸ್ನ ಕೂಡ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು. ಸೊ ಆ ಒಂದು ಚೇಂಜಸ್ನ ಮಾಡಿದ್ರೆ ನಿಮಗೆ 100% ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಇನ್ನೊಂದು ಲಾಸ್ಟ್ ಎಕ್ಸಾಂಪಲ್ ನೋಡೋಣ. ಪವನ್ ಇಸ್ ರೈಟಿಂಗ್ ಅ ಪೋಮ್. ವೆರಿ ಸಿಂಪಲ್ ಅಲ್ವಾ? ಪವನ್ ಇಸ್ ರೈಟಿಂಗ್ ಅ ಪೋಮ್. ಸೊ ಪವನ್ ಯಾರು? ಸಬ್ಜೆಕ್ಟ್, ರೈಟಿಂಗ್ ವರ್ಬ್, ಪೋಮ್ ಬಂದು ಆಬ್ಜೆಕ್ಟು. ವರ್ಬ್ ಕನ್ವರ್ಟ್ ಮಾಡಬೇಕಾದ್ರೆ ವರ್ಬ್ ಯಾವ ಫಾರ್ಮಲ್ಲಿ ಇರಬೇಕು? V3 ಫಾರ್ಮಲ್ಲಿ ಇರಬೇಕು. ಸಬ್ಜೆಕ್ಟ್ ಬಂದು ಆಬ್ಜೆಕ್ಟ್ ಜಾಗಕ್ಕೆ ಹೋಗಬೇಕು, ಆಬ್ಜೆಕ್ಟ್ ಬಂದು ಸಬ್ಜೆಕ್ಟ್ ಜಾಗಕ್ಕೆ ಬರಬೇಕು. ಸೊ V3 ಫಾರ್ಮಲ್ಲಿ ಇರಬೇಕಾದ್ರೆ ನಮಗೆ ಒಂದು ಹೆಲ್ಪಿಂಗ್ ವರ್ಬ್ ಬೇಕು, ಮತ್ತು ಸಬ್ಜೆಕ್ಟ್ ಬಂದು ಆಬ್ಜೆಕ್ಟ್ ಜಾಗಕ್ಕೆ ಬರಬೇಕಾದ್ರೆ ಒಂದು ಪ್ರಪೋಸಿಷನ್ ಬೇಕು. ಸೊ ಅದಕ್ಕೆ ನಾವು ಬೈ ಎನ್ನುವ ವರ್ಡ್ನ ಯೂಸ್ ಮಾಡ್ತೀವಿ. ಹಂಗೆ ಯೂಸ್ ಮಾಡ್ಕೊಂಡು ಹೋದರೆ ನಮಗೆ ಆನ್ಸರ್ ಅ ಪೋಮ್ ಈಸ್ ಬೀಯಿಂಗ್ ರಿಟನ್ ಬೈ ಪವನ್. ನೋಡಿ ಎಷ್ಟು ಈಸಿ ಇದೆ ಸ್ಟೂಡೆಂಟ್ಸ್. ಸೊ ಸ್ಟೂಡೆಂಟ್ಸ್, ಈ ರೀತಿ ನೀವು ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೋಡಿದ್ವಿ, ತುಂಬ ಇಂಪಾರ್ಟೆಂಟು. ಓಕೆ, ಸೊ ದೆನ್ ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇನ್ನು ಎಂತಹ ವೀಡಿಯೋಸ್ ನಿಮಗೆ ಬೇಕಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಆ ರೀತಿ ವೀಡಿಯೋಸ್ ನಿಮಗೋಸ್ಕರ ಮಾಡ್ಕೊಂಡು ಬರ್ತೀವಿ. ಸೊ ಮೀಟ್ ಯು ಆಲ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಬಾಯ್.